ओम श्री गुरुभ्यो नमः। हरि ओम। कृष्णाय यादवेन्द्राय ज्ञानमुद्राय योगिने अनाथाय रुक्मिणीशाय नमो वेदान्तवेदिने यो विप्रलम्ब विपरीतमतिप्रभूतवादान्निरस्य कृतवान् भुवि भक्तियोगं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। आनन्दतीर्थोपदिष्टो निधिनारायणाख्मयः प्रदर्शितो येन सम्यक् जयतीर्थं तमाश्रये। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपोविद्याविरक्त्यादिसद्गुणौघाकराणहं आदिराजगुरून् वन्दे हयग्रीवदयाश्रयान्। भक्तानां मानसां बोधभाणवे कामधेनवे नमतां कल्पतरुवे जयीन्द्रगुरुवे नमः। प्रणमत्कामधेनुञ्च वसत्स्फुरतरूपमं श्रीभावबोधकृत्पादचिन्तामणिमुपास्महे। दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। सत्याधिनगराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्। ओं श्रीगुरुभ्यो नमः। हरिः ओं। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। जन्माद्यस्य यतोऽन्वयादितरतश्चार्तेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेह नीतिदुर्हितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो गुरुर्परमश्चिन्तयेतं महान्तम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಕೃಷ್ಣನ ಅನುಗ್ರಹಗಳು ಅಂತ ಒಂದು ಸೀರೀಸ್ ಅನ್ನು ನೋಡ್ತಾ ಇದ್ದೇವೆ. ಅದರ ನಿಟ್ಟಿನಲ್ಲಿ ಭಗವಂತ ಯಾವ ರೀತಿಯಿಂದ ಅವನ ಮಿತ್ರರಾಗಿರುವ ಗೋಪಾಲ ಮಿತ್ರಗಳು ಬಂಧುಗಳು ಅವರ ಒಂದು ಬುಭುಕ್ಷವನ್ನು ಹಸುವನ್ನ ಹೇಗೆ ಪೂರ್ಣ ಮಾಡಿದ್ದ, ಹೇಗೆ ಊಟನ ಕೊಡಿಸಿದ್ದ ಅಂತ ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ಪೀಠಿಕೆ ತರ ಕೊಡಬೇಕಾದ್ರೆ ಭಗವಂತ ಬಲರಾಮದೇವರು ಮತ್ತು ಅವರ ಮಿತ್ರಗಳು ಎಲ್ಲರೂ ಸೇರಿ ಆ ಗೋಗಳನ್ನ ಅವರ ಪ್ರಾಂತ್ಯದಿಂದ ಸ್ವಲ್ಪ ದೂರ ಮೇಯ್ತಾ ಇದ್ರು. ಮಧ್ಯದಲ್ಲಿ ಅವರಿಗೆ ಎಲ್ಲರಿಗೂ ಭಗವಂತನ ಬಿಟ್ಟು ಎಲ್ಲರಿಗೂ ಹಸುವಾಗ್ತಾ ಇತ್ತು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಭಗವಂತ ಅಪ್ರಾಕೃತ ದೇಹ, ಹಸಿವು, ನೀರಡಿಕೆ ಇತ್ಯಾದಿ ಏನು ದೋಷಗಳು ಇಲ್ಲ. ಅವನು ಇದು ಚಾಂದೋಗ್ಯ ಭಾಷೆಯಲ್ಲಿ ಹೇಳುವಾಗ ಭಗವಂತನಿಗೆ ನಾವು ಏನೇನು ಸಮರ್ಪಣೆ ಮಾಡುತ್ತೇವೋ, ನೈವೇದ್ಯದಲ್ಲಿ ಏನೇನು ಸಮರ್ಪಣೆ ಮಾಡುತ್ತೇವೋ ಇದೆಲ್ಲವೂ ನಿನ್ನ ಸ್ವತಂತ್ರ ಶಕ್ತಿಯಿಂದ ಎಲ್ಲವೂ ನಿನಗೆ ಸಿದ್ಧವಾಗಿ ಇದ್ದೆ. ವಸ್ತ್ರ ಇರಲಿ, ನೈವೇದ್ಯ ಊಟ ಇರಲಿ, ಏನ್ ಬೇಕಾದ್ರೆ ಇರಲಿ, ಆದರೆ ಎಲ್ಲರೂ ನಿನಗೆ ನಿನ್ನ ಸ್ವತಂತ್ರ ಶಕ್ತಿಯಿಂದ ಅದು ಸಿದ್ಧವಾಗಿ ಇದ್ದೆ. ನಿನಗೆ ಅಪ್ರಾಕೃತ ಶರೀರ ಇದ್ದೆ, ನಿನಗೆ ಹಸಿವು, ನೀರಡಿಕೆ, ಬಾಯಾರಿಕೆ ಇತ್ಯಾದಿ ಏನು ಇಲ್ಲ ಅಂತ ಚಾಂದೋಗ್ಯ ಭಾಷೆಯಲ್ಲಿ ಹೇಳಿದ್ದಾರೆ ಅಂತ ಅನುಸಂಧಾನ ಮಾಡಬೇಕು ಅಂತ ಟೀಕಾಕೃತ್ಪಾದರು ಪದ್ಯಮಾಲದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ನಾವು ಭಾಗವತನ ನೋಡಿದರೆ ಭಗವಂತನ ಬಿಟ್ಟು ಎಲ್ಲರಿಗೂ ಹಸು ಆಗ್ತಾ ಇದ್ದೆ. ಆ ಬಾಲಕರುಗಳು ಎಲ್ಲರೂ ಸೇರಿ ಭಗವಂತನನ್ನ ಕೇಳಿದ್ದಾರೆ, ಈ ತರ ಹಸು ಆಗ್ತಾ ಇದ್ದೆ, ಏನಾದರೂ ಮಾಡು ಅಂತ ಕೇಳುವಾಗ ಆ ಸರ್ವೇಶ್ವರನಾಗಿದ್ದ ಭಗವಂತ ಇಲ್ಲಿ ಹತ್ತಿರನಲ್ಲಿ ವಿಪ್ರಗಳ ಸೇರಿ ಯಾಗನ ಮಾಡ್ತಾ ಇದ್ದಾರೆ. ಆ ಯಾಗಕ್ಕೆ ಹೋಗಿ ಅವರ ಹತ್ರ ಕೇಳಿ ಈ ತರ ಹಸು ಆಗ್ತಾ ಇದೆ ಅಂತ ಕೇಳಿ ಅಂತ ಹೇಳಿದ್ದಾನೆ. ಆದರೆ ಅವರು ಏನು ಹೇಳಲೇ ಇಲ್ಲ. ಓಂ ಅಂತ ಹೇಳಬೇಕಾಗಿತ್ತು, ಆದರೆ ಓಂ ಅಂತ ಹೇಳಿಲ್ಲ, ಕೊಡೋದಿಲ್ಲ ಅಂತ ಹೇಳಿಲ್ಲ, ಏನು ಹೇಳೇ ಇಲ್ಲ. ಅವರು ಅವರ ಕೆಲಸವನ್ನು ನೋಡ್ತಾ ಇದ್ದರು ಅಂತ ಶೋಕಾಕ್ರಾಂತವಾಗಿದ್ದ ಆ ಗೋಪಾಲರುಗಳು ಕೃಷ್ಣನ ಹತ್ರ ಮರಳಿ ಬರ್ತಾ ಇದ್ದಾರೆ. ಇದು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಇವತ್ತು ಏನ್ ನೋಡ್ತಾ ಇದ್ದೇವೆ ಅಂದ್ರೆ ಭಗವಂತ ಆ ಶೋಕಾಗ್ರಸ್ತವಾಗಿರುವ ಆ ಗೋಪಾಲರುಗಳಿಗೆ ಹೇಗೆ ಆ ಶೋಕವನ್ನು ನಿವಾರಣೆ ಮಾಡಿ ಹೇಗೆ ಅವನ ಊಟವನ್ನ ಕೊಡಿಸ್ತಾನೆ ಅಂತ
ನಾವು ಇವತ್ತು ನೋಡ್ತೇವೆ. ತದುಪಾಕರಣ್ಯ ಭಗವಾನ್ ಪ್ರಹಸ ಜಗದೀಶ್ವರ ವ್ಯಾಜಹಾರ ಪುನರ್ಗೋಪಾನ್ ದರ್ಶಯನ್ ಲೌಕಿಕೀಂ ಗತಿಂ ಅಂತ ಆ, ಇದು 10ನೇ ಸ್ಕಂದ ಪೂರ್ವಾರ್ಧದಲ್ಲಿ ಬರುವ ಶ್ಲೋಕ. 13ನೇ ಶ್ಲೋಕ 10ನೇ ಸ್ಕಂದ ಏಕವಿಂಶೋಧ್ಯಾಯ ಅಂದ್ರೆ 10ನೇ ಸ್ಕಂದ 21ನೇ ಅಧ್ಯಾಯ 13ನೇ ಶ್ಲೋಕ ಅಂತ ಕೊಟ್ಟಿದ್ದಾರೆ. ತದುಪಾಕರಣ್ಯ ಭಗವಾನ್ ಪ್ರಹಸ್ಯ, ಇದನ್ನ ಕೇಳಿ ಭಗವಂತ ಏನ್ ಮಾಡಿದ ಅಂದ್ರೆ ಪ್ರಹಸ್ಯ ಒಂದು ನಗುವನ್ನು ನಕ್ಕಿ ಮಂದಸ್ಮಿತ ಅಲ್ಲ ಅವನು ಮಂದಸ್ಮಿತವನ್ನು ಮಾಡಿ ಚೆನ್ನಾಗಿ ನಕ್ಕಿ ಹಾಸ್ಯ ಮಾಡಿ ಜಗದೀಶ್ವರ ಜಗತ್ತಿಗೆ ಅವನು ನಾಥನಾಗಿ ಇರುವ ಆ ಭಗವಂತ ವ್ಯಾಜಹಾರ ಪುನರ್ಗೋಪಾನ್ ಮರಳಿ ಕಳಿಸಿದ್ದಾನೆ. ಯಾರ ಹತ್ರ ಎಲ್ಲಿ ಹತ್ರ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಲೌಕಿಕೀಂ ಗತಿ ಅಂತ ಅಂದ್ರೆ ಯಾಕೆ ಕಳಿಸಿದ್ದಾನೆ, ಓಕೆ ಆಯ್ತಲ್ಲ ಸಿಗ್ಲಿಲ್ಲ ಬನ್ನಿ ನೋಡೋಣ ಇಲ್ಲಿ ಏನ್ ಸಿಗತ್ತೆ ಅಂತ ನೋಡೋಣ ಅಂತ ಹೇಳಿಲ್ಲ. ನಾವು ಒಂದು ಕಡೆಯಲ್ಲಿ ಏನಾದ್ರು ಸಿಗದೇ ಇದ್ದರೆ ಅದು ಪುನಃ ನಾವು ಪ್ರಯತ್ನ ಮಾಡಬೇಕು. ಅಂದ್ರೆ ಒಂದು ಕಡೆಯಿಂದ ಒಂದು ಸಿಗ್ಲಿಲ್ಲ ಅಂದ್ರೆ ಅದೇ ವಿಷಯವನ್ನ ಇನ್ನೊಂದು ಸ್ಥಳದಿಂದ ನಾವು ನಮಗೆ ಪಡ್ಲಿಕ್ಕೆ ನಾವು ಅದನ್ನ ಪ್ರಯತ್ನ ಮಾಡಬೇಕು ಅಂತ ಲೌಕಿಕೀಂ ಗತಿಮನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಅದೇ ಭಗವಂತ, ಅದಕ್ಕೆ ಕೃಷ್ಣನ ಅನುಗ್ರಹಗಳು ಅಂತ ನಾವು ನೋಡಬೇಕಾದ ಒಂದು ಅಗತ್ಯ ಬಂದಿದ್ದೆ. ಕೃಷ್ಣನ ಒಂದು ಇದನ್ನು ಅಂದ್ರೆ ಕೃಷ್ಣನ ಜೀವನ ಚರಿತ್ರೆಯಲ್ಲಿ ಒಂದೊಂದು ಘಟ್ಟವು ನಮಗೆ ಒಂದೊಂದು ಲೆಸನ್ ಒಂದು ಚಾಪ್ಟರ್ ಆಗಿದೆ. ಆ ಶಿಕ್ಷ ಒಂದೊಂದು ಇದಾಗಿದ್ದೆ, ಅದು ಭಗವಂತನ ಒಂದು ಗೈಡ್ ಅಂತ ಹೇಳ್ತಾರಲ್ಲ ಅದರ ಗೈಡ್ ಆಗಿ ಇದ್ದೆ. ಅದನ್ನ ನೋಡಿ ನಾವು ನಮ್ಮ ಜೀವನದಲ್ಲಿ ಅದನ್ನ ನಾವು ಇದು ಮಾಡಿದರೆ ತಗೊಂಡು ಬಂದ್ರೆ ನಮಗೆ ನಮ್ಮ ಜೀವನವನ್ನ ಎರಡು ಮಾಡಬಹುದು. ಒಂದು ಸುಖವಾಗಿರ್ಬೋದು, ಇನ್ನೊಂದು ಸಂಸಾರದಿಂದ ಹೊರಗಡೆ ಬರಬಹುದು ಅಂತ ಜ್ಞಾನಿಗಳೆಲ್ಲ ಹೇಳಿದ ಮಾತು. ಭಗವಂತ ಈ ತರ ನಿಮಗೆ ಸಿಗ್ಲಿಲ್ಲ ಅಂದ್ರೆ ದುಃಖ ಪಡಬೇಡಿ. ಆ ವಿಪ್ರರ ಪತ್ನಿಯರ ಹತ್ರ ಹೋಗಿ ಕೇಳಿ, ಅವರು ಖಂಡಿತವಾಗಿ ಕೊಡ್ತಾರೆ ಅಂತ ಕೃಷ್ಣ ಪರಮಾತ್ಮ ಅವರಿಗೆ ಹೇಳ್ತಾ ಇದ್ದಾನೆ. ಮಾಂಜ್ಞಾಭೇದ ಪತ್ನಿಭ್ಯ ಸಸಂಕರ್ಷಣಮಾಗತಂ ದಾಸ್ಯಂತಿ ಕಾಮಮಣ್ಣಂ ವಹ ಸ್ನಿಗ್ಧ ಮಯೂಷಿತಾಧಿಯ ಅಂತ ಅದ್ಭುತವಾಗಿ ಹೇಳ್ತಾನೆ. ಇಲ್ಲಿ ಯಾಕೆ ಕೊಡ್ತಾನೆ ಅಂತ ಅಷ್ಟು ಇದಾಗಿ ಹೇಳಿದ್ದ ಭಗವಂತ. ಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಲೌಕಿಕ ಮತಿ ಅಂತ ಹೇಳಿದ್ದಾನಲ್ಲ, ದಾಸ್ಯಂತಿ ಕಾಮಮಣ್ಣಂ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಅಂತ ಇಷ್ಟು ಅವನು ಹೊತ್ತು ಕೊಟ್ಟು ಹೇಗೆ ಹೇಳ್ತಾನೆ, ಅಷ್ಟು ಎಂಫಸಿಸ್ ಮಾಡಿ ಹೇಗೆ ಹೇಳ್ತಾನೆ, ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾನೆ, ಅಷ್ಟು ನಂಬಿಕೆ ಇಟ್ಟು ಹೇಗೆ ಹೇಳ್ತಾನೆ ಅಂದ್ರೆ ಅವನು ಸರ್ವಜ್ಞ ಆಗಿ ಇದ್ದಾನೆ. ಅದು ಇನ್ನೊಂದು ಲೌಕಿಕರ ಒಂದು ಗತಿಯಾಗಿ ನೋಡಿದರೆ ಕಾಮಮಣ್ಣಂ ವಹ ಸ್ನಿಗ್ಧ ಮಯೂಷಿತಾಧಿಯ ಅಂತ ಯಾಕೆ ಕೊಡ್ತಾರೆ ಅಂದ್ರೆ ಇದೇ ಉತ್ತರ ಇದ್ದೆ. ಅವರ ಹತ್ರ ಹೋಗಿ ಹೇಳಿ, ಆತರ ನಾನು ಬಂದಿದ್ದೇನೆ ಅಂದ್ರೆ ಕೃಷ್ಣ ಹೇಳುವ ಮಾತು, ನಾನು ಬಂದಿದ್ದೇನೆ, ನನ್ನ ಜೊತೆ ಇವರು ಬಲರಾಮ ದೇವರು ಬಂದಿದ್ದಾರೆ, ನಾವು ಎಲ್ಲರೂ ಬಂದಿದ್ದೇವೆ, ಎಲ್ಲರಿಗೂ ಹಸುವಾಗ್ತಾ ಇದ್ದೆ, ಆದರೆ ಯಾರು ಇಲ್ಲಿ ಊಟ ಮಾಡ್ಲಿಕ್ಕೆ ಏನು ಸಿಗ್ತಾ ಇಲ್ಲ, ಇಲ್ಲಿ ಕೇಳಿದರೆ ಇವರು ಇಲ್ಲ ಅಂತ ಹೇಳಿದ್ರು, ನೀವು ನಿಮ್ಮ ಸಹಾಯವನ್ನು ನೀಡಿದರೆ ಚೆನ್ನಾಗಿರ್ತಾರೆ ಅಂತ ಗೋಪಾಲರ ಹತ್ರ ಅವರ ಹತ್ರ ಹೋಗಿ ಹೇಳಿ ಅಂತ ಗೋಪಾಲರ ಹತ್ರ ಇವನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾಕೆ ಕೊಡ್ತಾರೆ ಅಂತ ಕೇಳಿದ್ರೆ, ಸ್ನಿಗ್ಧ ಮಯೂಷಿತಾಧಿಯ, ನನ್ನಲ್ಲಿಯೇ ಅವರ ಧ್ಯೇಯವನ್ನ ಮದ್ಬುದ್ಧಯ ಕಿಂಚ ಮಯಿ ಸ್ನಿಗ್ಧಾಶ್ಚ ಸಹಜ ಸ್ನೇಹವತ್ಯ ಐತಿ ಅಂತ ಸತ್ಯಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ನನ್ನಲ್ಲಿಯೇ ಸಹಜವಾದ ಒಂದು ಸ್ನೇಹವನ್ನ ಇಟ್ಟಿರುವ, ನನ್ನಲ್ಲಿಯೇ ಯಾವೊಂದು ವ್ಯಾಜ ಇಲ್ಲದ, ಯಾವೊಂದು ನಿಮಿತ್ತ ಇಲ್ಲದ ಒಂದು ಸಹಜವಾದ ಪ್ರೀತಿಯವನ್ನ ಆಗಿರುವರು ಆ ವಿಪ್ರರ ಸ್ತ್ರೀಗಳು ಅಂದರೆ ಗೋಪಿಕಗಳು. ಅವರ ಹತ್ರ ಹೋಗಿ ಕೇಳಿದರೆ ಅವರು ಖಂಡಿತ ಕೊಡ್ತಾರೆ. ಯಾಕೆ ಅಂದ್ರೆ ನನ್ನಲ್ಲಿ ಅವರಿಗೆ ಅಷ್ಟು ಪ್ರೀತಿ, ನನ್ನಲ್ಲಿ ಅವರಿಗೆ ಅಷ್ಟು ಭಕ್ತಿ, ನನ್ನಲ್ಲಿ ಅವರಿಗೆ ಅಷ್ಟು ಒಂದು ಸ್ನೇಹ ಇದೆ ಅಂತ. ಅಪೇಕ್ಷಿತ ಮಣ್ಣಂ ದಾಸ್ಯಂತಿ ಅಂತ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ನೀವು ಹೋಗಿ ಕೇಳಿ ಅಂತ ಕೃಷ್ಣ ಪರಮಾತ್ಮ ಅವರ ಹತ್ರ ಹೇಳ್ತಾ ಇದ್ದಾನೆ. ನಾವು ಇದರಿಂದ ಏನ್ ತಿಳಿಯಬೇಕು ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ಏನಾದರೂ ಬೇಕು ಅಂದ್ರೆ ನಾವು ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು. ಅದೇ ಭಗವಂತ ಹೇಳ್ತಾ ಇರೋದು, ಒಂದು ಯಾಗ ಮಾಡಬೇಕಾದರೆ, ಒಂದು ನಮಸ್ಕಾರ ಮಾಡಬೇಕಾದರೆ, ಏನೋ ಒಂದು ಸೇವೆ ಮಾಡಬೇಕಾದರೆ ಭಗವಂತನ ಪ್ರೀತಿಗಳಿಗೆ ಮಾಡಬೇಕು. ಬೇರೆ ಏನೊಂದು ಕಾರಣ ಇಟ್ಟು ನಾವು ಮಾಡಬಾರದು ಅಂತ. ಮನ್ಮನಾಭವ ಮದ್ಭಕ್ತೋಭವ ಮಧ್ಯಾಜಿ ಮಾಮ ನಮಸ್ಕರು ಮಾಮೇ ವೈಶ್ಯ ಸತ್ಯಂತೆ ಪ್ರತಿದಾನಿಯ ಪ್ರಿಯೋ ಸೇವೆ ಅಂತ ಅವನು ಹೇಳ್ತಾ ಇದ್ದಾನೆ. ಆತರ ಹೇಳಿದ್ದಾನೆ. ಅದೇ ನಾವು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡರೆ ನಾವು ಭಗವಂತನ ಪಾದವು ಮುಟ್ಟಬಹುದು, ಈ ಸಂಸಾರದಿಂದ ಹೊರಗಡೆ ಬರಬಹುದು. ಭಗವದ್ಗೀತೆ ಹೇಳುವಾಗ
ಆ ಅಕ್ಷಯವಾದ ಸುಖವನ್ನ ನಾವು ಪಡೆಯಬೇಕಾದರೆ ಭಗವಂತನ ಪಾದವನ್ನೇ ನಾವು ಯಾವಾಗ ಚಿಂತನೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಅದನ್ನ ನೋಡಿ ಇಲ್ಲಿ ವಿಪ್ರರ ಪತ್ನಿಯರು ಅದೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೋಗಿ ಕೇಳಿ ಅಂತ ದಾಸ್ಯಂತಿ ಕಾಮಮಣ್ಣಂಬ ಸ್ನಿಗ್ಧ ಮಯೂಷಿತಾಧಿಯ ಅಂತ ಅವರ ಹತ್ರ ಹೋಗಿ ಕೇಳಿ ಅಪೇಕ್ಷಿತ ಮಣ್ಣಂ ದಾಸ್ಯಂತಿ ತಾ ಮೈ ಧಿಯೋಷಿತ ಮದ್ಬುದ್ಧಯ ಕಿಂಚ ಮೈ ಸ್ನಿಗ್ಧಾಶ್ಚ ಸಹಜ. ಅವರಿಗೆ ಯಾರು ಒಂದು ಫೋರ್ಸ್ ಮಾಡದೇ ಒಂದು ಒತ್ತಾಯ ಮಾಡಿ ಒಂದು ಭಕ್ತಿಯನ್ನ ಅವರ ಹತ್ರ ಇಲ್ಲ. ಸಹಜವಾದ ಒಂದು ನೈಜಿಕವಾದ ಒಂದು ಭಗವಂತನಲ್ಲಿ ಪ್ರೀತಿ ಅವರಿಗೆ ಇದೆ ಅಂತ ಸತ್ಯಧರ್ಮ ತೀರ್ಥರಲ್ಲಿ ಹೇಳ್ತಾ ಇದ್ದಾರೆ. ಧಿಯಾ ಮನಸ ಮೈಯೇವ ಉಷಿತ ಹಸಿದ ಮನಸ ಅಂತ ಇಲ್ಲಿ ಸುಮನೋರಂಜನಿಕಾರರು ಮನಸ ಅಂತ ಯಾಕೆ ಹೇಳಿದ್ದಾರೆ ಅಂತ ನಾವು ನೋಡಬೇಕು. ಯಾಕಂದ್ರೆ ಇಲ್ಲಿ ಢಾಂಬಿಕ ಭಕ್ತಿಯಿಂದ ನಾವು ಎಲ್ಲರೂ ಈಗ ಪ್ರಸಿದ್ಧವಾಗಿ ನೋಡ್ತಾ ಇದ್ದೇವೆ. ಮನಸ್ಸಿನಿಂದ ಅವರಿಗೆ ವೇಷಭೂಷ ಮಾತ್ರ ಭಗವಂತ ಭಕ್ತಿ ತೋರುವುದರ ಇಲ್ಲ, ಆದರೆ ಮನಸ್ಸಿನಿಂದಲೂ ಅವರಿಗೆ ಶುದ್ಧವಾದ ಒಂದು ಭಕ್ತಿಯ ಒಂದು ಭಾವ ಇದೆ ಅಂತ ನಾವು ನೋಡಬೇಕು. ಮನಸ ಮೈಯವ ಬ್ಯಾರೆ ಯಾರ್ಯಾರು ಇಲ್ಲ, ಅವನನ್ನೇ ಅವರು ಆ ಸ್ತ್ರೀಗಳು ನೋಡ್ತಾ ಇದ್ದಾರೆ ಅಂತ ಭಗವಂತನಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ನಾವು ಕಾಣಬಹುದು. ಗತ್ವಾದ ಪತ್ನಿ ಶಾಲಾಯಾಂ ದೃಷ್ಟ್ವಾಸೀನಾ ಸುಲಂಕೃತಾ ತತ್ವಾ ದ್ವಿಜಸತೀರ್ಗೋಪಾ ಪ್ರಶ್ರಿತ ಇದಮಬ್ರವಂತ ಗತ್ವಾತ್ ಅಥ ಗತ್ವ ಅಲ್ಲಿ ಹೋಗಿ ಆ ಸ್ತ್ರೀಯರ ಹತ್ರ ಹೋಗಿ ಆ ಬಾಲಕರುಗಳೆಲ್ಲ ಕೇಳ್ತಾ ಇದ್ದಾರೆ. ಇಲ್ಲಿಂತ ಆ ಬಾಲಕರಿಂದ ನಾವು ಮರಳಿ ಇದೇ ನಾವು ನೋಡಬೇಕು. ಎಲ್ಲಿ ಹೋಗಿದ್ರು ಆ ದೊಡ್ಡವರಿದ್ದರೆ ನಾವು ನಮಸ್ಕಾರ ಮಾಡಬೇಕು ಅಂತ ನತ್ವ ದ್ವಿಜಸತೀರ್ ಗೋಪಾಹ ಅವರನ್ನ ನಮಸ್ಕಾರ ಮಾಡಿ, ಅವರನ್ನ ವಂದನ ಮಾಡಿ, ಅವರ ಅಭಿನಂದನೆ ಮಾಡಿ ಅವರಿಗೆ ಏನು ಬೇಕೋ ಅದನ್ನ ಕೇಳ್ತಾ ಇದ್ದಾರೆ. ಇದು ಒಂದು ನೀತಿ. ಭಾಗವತ ಆಗಲಿ, ಮಹಾಭಾರತವಾಗಲಿ, ಕೃಷ್ಣ ಜನ್ಮ ಇರಲಿ, ಕೃಷ್ಣ ಲೀಲೆ ಇರಲಿ, ಏನ್ ಬೇಕಾದಿರಲಿ, ಒಂದೊಂದು ನಮಗೆ ಒಂದು ಲೆಸನ್ ತರ ಇದೆ ಅಂತ ನಾವು ನೋಡಿದ್ದೇವೆ. ಅದೇ ಒಂದು ಈ ಕೃಷ್ಣನ ಮಿತ್ರಗಳಂದ್ರು ಅದೇ ನತ್ವ ಜೊತೆ ಗೋಪ, ನಮಗೆ ಏನು ಬೇಕೋ ಆ ದೊಡ್ಡವರ ಹತ್ರ ನಾವು ನಮಸ್ಕಾರ ಮಾಡಿ, ವಂದನೆಗಳೆಲ್ಲ ಮಾಡಿ, ಅವರ ಆಶೀರ್ವಾದ ತಕೊಂಡು ಆಮೇಲೆ ನಾವು ನಮಗೆ ಏನು ಬೇಕೋ ಕೇಳಬೇಕು ಅಂತ ಒಂದು ನೀತಿಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಮಾಡಿದ್ದಾರೆ. ಪತ್ನಿಶಾಲಾ ಅಂತ ಹೋಗಿ ಆ ಪ್ರಶ್ರಿತ ನಮ್ರಾಹ ಅಂತ ನಮಸ್ಕಾರ ಎಲ್ಲ ಮಾಡಿ, ಸುಲಂಕೃತ ಸ್ತ್ರೀಯರನ್ನ ಅಡಿಗೆ ಮಾಡ್ತಾ ಇರುವ ಸ್ತ್ರೀಗಳನ್ನ ನೋಡಿ ಈ ತರ ಇದಮಬ್ರು ಅಂತ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ ಅಂತ ಮುಂದಿನ ಶ್ಲೋಕದಲ್ಲಿ ನಮೋ ದ್ವಿಜಪತ್ನಿಭ್ಯೋ ನಿಬೋಧತ ವಚಾಂಸಿನಃ ಇತೋ ವಿದೂರೇ ಚರದ ಕೃಷ್ಣನೇ ಪ್ರೇಷಿತ ವಯಂ ಅಂತ ಕೃಷ್ಣನಿಂದ ನಾವು ಇಲ್ಲಿ ಬಂದಿದ್ದೇವೆ. ಕೃಷ್ಣನೇ ಹೇಳಿದ್ದಾನೆ ನಿಮ್ಮ ಹತ್ರ ಬರಬೇಕು ಅಂತ, ಕೃಷ್ಣನ ಆಜ್ಞೆ ಇದೆ ಅಂತ. ನಮೋ ಎಲ್ಲರಿಗೂ ನಮಸ್ಕಾರ ಅಂತ. ದ್ವಿಜಪತ್ನಿಭ್ಯ ನಿಮ್ಮ ಎಲ್ಲರೂ ದ್ವಿಜಪತ್ನಿಗಳು, ಆ ದ್ವಿಜಪತ್ನಿಗಳು ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಇಲ್ಲಿಂದ ಸ್ವಲ್ಪನೇ ದೂರ, ಅವಿದೂರ ಅಂತ ಹತ್ರನೇ ಇದ್ದೆ, ಏನು ದೂರ ಇಲ್ಲ. ಇಲ್ಲಿ ನಾವು ನಮ್ಮ ಒಂದು ಗೋವನ್ನ ಮೇಯ್ತಾ ಇದ್ದೇವೆ. ಸ್ವಲ್ಪ ಹಸುವಾಗ್ತಾ ಇತ್ತು ಅಂತ ಇಲ್ಲಿ ನಾವು ನಮ್ಮ ಆಶ್ರಯವನ್ನ ಪಡೆದಿದ್ದೇವೆ. ಅದಕ್ಕಾಗಿ ಸ್ವಲ್ಪ ಹಸುಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಇದು ಕೃಷ್ಣ ಹೇಳಿದ್ದ ನಿಮ್ಮ ಹತ್ರ ಇದು ಹಣ ಬೇಕು ಅಂತ ಹೇಳಿದ್ರೆ ಕೊಡ್ತೀರಾ ಅಂತ ಅವನು ಹೇಳಿದ ಕೃಷ್ಣ. ಅದಕ್ಕೆ ಇಲ್ಲಿ ಕೃಷ್ಣೇನ ಪ್ರೇಷಿತಾವಯಂ, ನಾವು ಕೃಷ್ಣದಿನ ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಗಾಶ್ಚಾರ್ಯನ್ಸ ಗೋಪಾಲಃ ಸರಾಮೋ ದುರಮಾಗತಃ ಬುಭುಕ್ಷಿತ ಸಸ್ಯಾಣಂ ಸಾನುಗ್ರಸ್ಯ ಪ್ರದಯಿತಾಂ ಅಂತ ಒಂದು ಹೇಳ್ತಾ ಇದ್ದಾರೆ. ಶ್ರುತ್ವಾಚ್ಯುತಮೋಪಾಯಾಂತಂ ನಿತ್ಯಂ ತದ್ದರ್ಶನೋತ್ಸುಕಾಃ ತತ್ಕಥಾ ಕ್ಷಿಪ್ತ ಮನಸೋ ಬಭೂವುರ್ ಜಾತ ಸಂಭ್ರಮಾಃ ಅಂತ ಭಾಗವತ ಯಾವ ಸ್ತ್ರೀಯ ಮನಸ್ಸವನ್ನ ಪುನಃ ಅದು ಇದು ಮಾಡ್ತಾ ಇದ್ದೆ, ಹೊಳ್ತಾ ಇದ್ದೆ. ಹೇಗೆ ಅಂದ್ರೆ ಶ್ರುತ್ವ ಅವರಿಗೆ ಅಚ್ಯುತ ಅಂತ ಹೇಳಿದ ಮೇಲೆ ಅವರ ಒಂದು ಉತ್ಸುಕತೆ ಒಂದು ಜಾಸ್ತಿ ಆಯ್ತಂತೆ. ಭಗವಂತನ ನೋಡಬೇಕು ಅಂತ ತೀವ್ರತೆ ಇನ್ನೂ ಜಾಸ್ತಿ ಆಯ್ತಂತೆ. ಯಾಕೆ ಅಂದ್ರೆ ಅವನ ಕಥೆಯಲ್ಲಿಯೇ ಆ ಕಥೆಯಲ್ಲಿಯೇ ಮನಸ್ಸನ್ನ ಇಟ್ಟಿರುವ ಆ ಸ್ತ್ರೀಯರು ಇಲ್ಲಿ ಬಂದಿದ್ದಾನೆ ಅಂತ ಕೇಳಿದರೆ ಎಷ್ಟು ಸಂತೋಷ ಇರಬೇಕಾಗಿಲ್ಲ ಅವರಿಗೆ ಅಷ್ಟು ಸಂತೋಷವಿತ್ತು. ಬಭೂಭು ಜಾತ ಸಂಭ್ರಮ ಅಂತ ಇದನ್ನ ಹೇಳ್ತಾ ಇದ್ದೆ. ಈ ತರ ಮಣಾಂಸಿ ಅವರಿಂದ ಎಲ್ಲರೂ ಭಗವಂತನನ್ನೇ ಅವರು ನೋಡ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಭಗವಂತನ ಭಕ್ತರು ಇರ್ತಾರೆ ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ ಅಂತ ನಾವು ನೋಡಬಹುದು. ಈ ಶ್ಲೋಕದ ವಿವರಣ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಿ, ನಾವು ಈ ಶ್ಲೋಕದ ವಿವರಣ ಮತ್ತು ಈ ಬೇಗ ಕೃಷ್ಣ ಹೇಗೆ ಅನುಗ್ರಹ ಮಾಡಿದ ಅಂತ ನೋಡುವ ಪ್ರಸಂಗವನ್ನ ನಾವು ಈ ತರ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಘಟ್ಟವನ್ನು ನಾವು ಇಲ್ಲಿಯೇ ಮುಕ್ತಾಯ ಮಾಡೋಣ ಅಂತ ಹೇಳಿ, ಸರ್ವೇಂದ್ರ ಪ್ರಕೇಣ ಶ್ರೀ ಬ್ರಾಹ್ಮಣರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ವೇದಂ ಪ್ರಕ್ಷಯಂ ದುಃಖಾನಿಗನ್ನಾಮದ ಅಕ್ಷರೋದರ ಸರ್ವದೇವಾಮೃತ ಕುಕ್ಷಿಕಂ ಯಸ್ವೇಶಂ ಸದಾ ಜಾತಿಕಂ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಾಣಂ ಪ್ರಣಯಾಮೋ ವಾಸುದೇವಂ. ಕೃಷ್ಣಾರ್ಪಣಮಸ್ತು.